ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಪ್ರೆಗ್ನೆನ್ಸಿ ಯೋಗದಲ್ಲಿ ಪ್ರಾರ್ಥನಾ ಇವತ್ತು ಇದು ಸರ್ವಾಂಗಾಸನ ಮಾಡ್ತಾರೆ. ಗೋಡೆ ಸಪೋರ್ಟ್ ತೊಗೊಂಡು ಮಾಡಿ ನೋಡಿ. ಈ ಥರ 2 ಬ್ಲಾಂಕೆಟ್ ಹಾಕ್ಕೋಬೇಕು. ಈ ಥರ ಸ್ಟಿಕ್ಕಿ ಮ್ಯಾಟ್ ಹಾಕೊಳ್ಳಿ, ಅಥವಾ ಮನೇಲಿ ಮಾಡೋರು ಚಾಪೆ ಬೇಕಾದರೂ ಹಾಸ್ಕೊಳ್ಳಿ. ಒಟ್ಟಿನಲ್ಲಿ ಜಾರಬಾರ್ದಷ್ಟೇ. ನಿಮ್ಮ ಭುಜ ಇಲ್ಲಿ ಬರಬೇಕು, ಇದ್ರ ಮೇಲೆ ಬ್ಲ್ಯಾಂಕೆಟ್ ಮೇಲೆ ಬರಬೇಕು. ಈಗ ನೋಡಿ, ಕಟ್ಟೆ ಮೇಲೆ ಕಾಲು ಒತ್ತಿದ್ದಾರೆ, ಈ ಥರ ಸಪೋರ್ಟ್ ತೊಗೊಳ್ತಾ ಇದ್ದಾರೆ. ಈ ಕೈ ನೆಲಕ್ಕೆ ಒತ್ತಿ ಹೀಗೆ ಒತ್ಬಿಟ್ಟು ನಿಧಾನ ಸೊಂಟದ ಭಾಗ ಲಿಫ್ಟ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಹೀಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಮನೇಲಿ ಮಾಡ್ತಿರೋರು ಇದೇನು ತೊಂದರೆ ಏನಾಗಲ್ಲ, ಆರಾಮಾಗಿ ಲಿಫ್ಟ್ ಮಾಡ್ಬೋದು. ಸೇತು ಬಂದ ಸರ್ವಾಂಗಾಸನ ಮಾಡ್ತಿರಲ್ಲ, ಅದೇ ಥರನೇ ಇದನ್ನು. ಮತ್ತು ಕುತ್ತಿಗೆ ಮೇಲೆ ಸ್ವಲ್ಪ ಒತ್ತಡ ಬೀಳೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗುತ್ತೆ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಸೆಕೆಂಡ್ ರೌಂಡ್ ಮಾಡಿ, ಮತ್ತೆ ಮಾಡಿ ಇನ್ನೊಂದು ಸಲ. ಕೈಗಳನ್ನೀಗ ಹಿಪ್ಸ್ ಕೆಳಗಡೆ ಕೊಡ್ತಾರೆ ನೋಡಿ, ಸಪೋರ್ಟ್ಗೆ. ಹಸ್ತಗಳನ್ನು ಹಿಪ್ಸ್ ಕೆಳಗಡೆ ಕೊಟ್ಬಿಟ್ಟು ಈಗ ಇನ್ನೊಂದು ಸ್ವಲ್ಪ ಲಿಫ್ಟ್ ಮಾಡ್ಬೋದು. ಆಗ ನೋಡಿ, ಸ್ಟರ್ನಮ್ ಭಾಗನೂ ಚೆನ್ನಾಗಿ ಲಿಫ್ಟ್ ಆಗುತ್ತೆ. ಶೋಲ್ಡ್ರ್ ಒಳಗೆ ತೊಗೊಳೋದ್ರಿಂದ ಈಗ ಉಸಿರಾಟನೂ ಅವ್ರಿಗೆ ಈಸಿಯಾಗಿ ನಡೀತಾ ಇರುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇದು ಸರ್ವಾಂಗಾಸನ ವಿತ್ ಸಪೋರ್ಟಲ್ಲಿ ಎಲ್ಲರೂ ಮಾಡ್ಬೋದು. ವಯಸ್ಸಾದರೂ ಈ ಥರ ಮಾಡ್ಕೊಳ್ಳಿ, ಪ್ರೆಗ್ನೆನ್ಸಿಯವರು ಮಾಡ್ಕೋಬೋದು. ಇದೆಲ್ರಿಗೂ ತಲುಪಿಸಿ, ಎಲ್ಲರೂ ಮಾಡ್ಕೊಳ್ಳಿ, ಹುಷಾರಾಗಿ ಮಾಡಿ. ಇದು ಸಿಂಪಲ್ಲಾಗಿರೋದೇ ತೋರಿಸ್ತಿರೋದು. ಮತ್ತು ಎಲ್ಲರೂ ಅಷ್ಟೇ, ಯಾವುದೇ ಆಸನಗಳು ಮಾಡ್ಕೊಂಡಾದ್ಮೇಲೆ ಮನೇಲಿ ಮಾಡ್ತಿರೋರು 2 ಟ್ವಿಸ್ಟಿಂಗು 2 ಫಾರ್ವರ್ಡ್ ಬೆಂಡಿಂಗ್ ಮಾಡಾದಮೇಲೆ ಶವಾಸನ ಮಾಡಿ ನಾಡಿ ಶೋಧನ ಮಾಡ್ಕೊಳ್ಳಿ ಪ್ರೆಗ್ನೆನ್ಸಿಯವರು. ಈಗ ರಿಲ್ಯಾಕ್ಸ್ ಸ್ವಲ್ಪ ಹೊತ್ತು ನೋಡಿ, ಹೀಗೆ ರಿಲ್ಯಾಕ್ಸ್ ಮಾಡಿಕೊಂಡು ಕಾಲು ಹೀಗೆ ಇರಬೇಕು. ಕಾಲು ಬೇಕಾದ್ರೆ ಮೇಲೆ ತೊಳಿ ಕಟ್ಟೆ ಮೇಲೆ ಈ ಥರ ಶವಾಸನ ಮಾಡುವಾಗ ಇಟ್ಕೊಳ್ತಿರಲ್ಲ, ಆ ಥರ ಇಟ್ಕೊಂಡು ಸ್ವಲ್ಪ ಹೊತ್ತು ನಂತರ ನಿಧಾನಕ್ಕೆ ಮೇಲಕ್ಕೆ ಬರಬೇಕು. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ಎಲ್ರಿಗೂ ತಲುಪಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬ ವಿಡಿಯೋಸ್ ಇದೆ ಯೂಟ್ಯೂಬ್ ಚಾನಲಲ್ಲಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.